ನಿನ್ ಸಾವಲ್ಲಿ ಎಷ್ಟು ಚಿತ್ರಹಿಂಸೆ ಪಡ್ತೀಯ ಅಂತ ನನ್ನ ಕಣ್ಣಾರೆ ನಾನು ನೋಡ್ತೀನಿ. ನಿನ್ನ ಸಾವಿಂದಾನೇ ಈ ಕುಟುಂಬ ಅಂತ್ಯ ಕಾಣೋದನ್ನ ಶುರು ಮಾಡಲಿ. ನಾನು ಅಂದ್ಕೊಂಡಿರೋದನ್ನ ಸಾಧಿಸ್ತೀನಿ. ನಮ್ಮಮ್ಮನ್ನೇ ಸಾಯಿಸಿದ್ದಕ್ಕೆ ಈ ಪುಣ್ಯ ನಿನಗೆ ಕೊಡ್ತಾ ಇರೋ ಶಿಕ್ಷೆ ಮರಣ ಶಿಕ್ಷೆ. ಅತ್ತೆ 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 ಅಣ್ಣ ಅಣ್ಣ ಯಾರು ನನ್ನ ಸಾಯಿಸೋಕೆ ಅಂತ ಬಂದಿದ್ರಣ್ಣ. ಅಣ್ಣ ಅಣ್ಣ ಅಮ್ಮ ಪುಣ್ಯ ಪುಣ್ಯ ಅತ್ತೆನ ಸಾಯ್ಸಕ್ ನೋಡಿದ್ಲ. ಅತ್ತೆನ ಯಾಕೆ ಸಾಯ್ಸಕ್ ನೋಡಿದ್ಲು? ಇದೆಲ್ಲ ನಿಜನ ಕನ್ಸ? ಈ ಟೈಮಲ್ಲಿ ಭಾವ ಅಮ್ಮನ ರೂಮಿಗೆ ಯಾಕೆ ಹೋಗ್ತಿದ್ದಾನೆ? ಅಮ್ಮನ್ನ ಸಾಯ್ಸಕ್ ಹೋಗಿದಾನ? ಅಮ್ಮನ ಮೇಲೆ ಚಿಕ್ಕ ವಯಸ್ಸಿಂದನೂ ಕೋಪ ಇರೋದ್ರಿಂದ ಆ ಕೋಪನ ಹೇಗ್ ತೀರಿಸ್ಕೋಬೇಕು ಅಂತನ? ಅತ್ತೆ ಅತ್ತೆ ಅಣ್ಣ ಅಣ್ಣ ಅದ್ಕೆ ಅಮ್ಮ ಭದ್ರಾ ಭದ್ರಾ ಏನಾಯ್ತು? ಏನಾಯ್ತು ಭದ್ರಾ? ಅಣ್ಣ ಏನಾಯ್ತು ಭದ್ರಾವತಿ? ಏನಾಯ್ತೆ ಭದ್ರಾ? ಅಣ್ಣ ಏನಾಯ್ತು? ಅಣ್ಣ ಯಾರು ಯಾರು ಬಂದಿದ್ರಣ್ಣ? ನನ್ನ ಸಾಯಿಸ್ಬೇಕು ಅಂತ ಬಂದಿದ್ರಣ್ಣ. ಏನು ನಿನ್ನನ್ ಸಾಯ್ಸಕ್ ಬಂದ್ರಾ? ಹಾಕಿದ್ ಚಿಲ್ಕ ಹಾಕ್ದಾಗೆ ಇದೆ. ಒಳಗ್ ಯಾರು ಬರಕ್ ಸಾಧ್ಯ ಭದ್ರಾ? ಅಣ್ಣ ದಿಂಬಿಂದ ನಾನು ಉಸಿರುಗಟ್ಸಿ ನನ್ನ ಸಾಯಿಸ್ಬೇಕು ಅಂತ ನೋಡಿದ್ರಣ್ಣ. ಅಂದ್ರೆ ಭಾವನೆ ಅಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾನಂತಾಯ್ತು. ಅಣ್ಣ ಅದ್ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಅವ್ರನ್ನ ಜೀವಂತವಾಗಿ ಕರ್ಕೊಂಡ್ ಬಾ ಅಣ್ಣ. ನನ್ನ ಕೈಯಿಂದಾನೇ ಅವ್ರನ್ನ ಸಾಯಿಸ್ಬಿಡ್ತೀನಿ. ಭದ್ರಾ ಹೇಳಿದ್ ಕೇಳಿಸ್ತಲ್ವಾ? ಹೋಗಿ ಒಂದು ಗ್ಲಾಸಲ್ಲಿ ನೀರು ತಗೊಂಬನ್ನಿ. ನೀರು ಯಾಕಣ್ಣ ತರಬೇಕು? ಕೆಟ್ಟಗನ್ಸು ಬಿದ್ದು ಎದ್ದಾಗ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಮಲಗಬೇಕು. ನಾನಿಷ್ಟೊತ್ತು ಹೇಳಿದ್ದು
ನಿನಗೆ ಕೆಟ್ಟ ಕನಸ್ತರ ಅನಿಸ್ತಿದ್ಯಾ? ಕನ್ಸಲ್ ಬಂದಿರೋ ಕೊಲೆಗಾರನ ಹಿಡಿಯೋದಿಕ್ಕೆ ನಾನೇನಾದ್ರೂ ಹುಚ್ಚನ್ ತರ ಕಾಣ್ತಿದ್ದೀನ ಭದ್ರಾ? ಅಣ್ಣ, ನಾನು ಹೇಳಿದ್ದು ನಿಜ ಅಣ್ಣ. ನಿಜವಾಗ್ಲೂ ಯಾರೋ ಬಂದಿದ್ರಣ್ಣ. ಭದ್ರನ ಆತಂಕ ನೋಡ್ತಾ ಇದ್ರೆ ನಿಜ ಅಂತ ಅನ್ನಿಸ್ತಿದೆ ರೀ. ಸುಮ್ನಿರು. ಈ ಧನಂಜಯ ನೆರಳು ತಾಗಿಸ್ಕೊಳ್ಳಕ್ಕೆ ಭಯ ಪಡ್ತಾರೆ. ಹಾಗಿರುವಾಗ ನಮ್ಮನೆ ಗೋಡೆ ದಾಟ್ಬಿಟ್ಟು ಬರೋ ಧೈರ್ಯ ಯಾರಿಗಿದೆ? ನಿಮ್ ನೆರಳು ನಿಮ್ಮನೆ ಹೊಸ್ಲು ದಾಟೋ ಶಕ್ತಿ ಸಾಮರ್ಥ್ಯ ಇರೋ ವ್ಯಕ್ತಿನ ನಾನ್ ನೋಡ್ದೆ ಅಪ್ಪ. ಆ ದಮ್ಮು ಧೈರ್ಯ ಇರೋ ವ್ಯಕ್ತಿ ನಿಮ್ ಮಗನೇ ಮಾವಯ್ಯ. ಈ ಲೋಕ ಬೇಡ ಅನ್ಕೊಂಡವ್ರು ಈ ಮನೆಗೆ ಬರೋ ಧೈರ್ಯ ಮಾಡ್ಬೋದು. ಈ ಜೀವನ ಸಾಕು ಅನ್ಕೊಂಡವ್ರು ನನ್ನ ತಂಗಿ ತಂಟೆಗೆ ಬರ್ಬೋದು. ಅಷ್ಟು ಧೈರ್ಯ ಇರೋರು ಈ ಊರಲ್ಲೇ ಯಾರೂ ಇಲ್ಲ. ಇದಾರಪ್ಪ, ನನ್ನ ಪಕ್ಕನೇ ಇದ್ದಾರೆ. ನಮ್ ಮನೇಲೇ ಇದ್ದಾನೆ. ತಪ್ಪು ಮಾಡ್ತಾ ಇದೀಯಣ್ಣ. ನಾನಿಷ್ಟೊತ್ತು ಹೇಳಿದ್ದನ್ನ ಕೆಟ್ಟ ಕನಸು ಅಂತ ಹೇಳಿ ದೊಡ್ಡ ತಪ್ಪು ಮಾಡ್ತಾ ಇದೀಯ ಅಣ್ಣ. ನಾನ್ ನಿಮ್ಗೆಲ್ಲ ಹೇಳಿದ್ದು ನಿಜ ಆದ್ರೆ ನನ್ನ ಮೇಲೆ ಇನ್ನೊಂದ್ಸಲ ಕೊಲೆ ಪ್ರಯತ್ನ ಆಗುತ್ತೆ. ಆ ದಿನ ನಿನ್ನ ತಂಗಿ ಕ್ರೂರವಾಗಿ ಪ್ರಾಣ ಬಿಡ್ತಾಳೆ. ಆಗ ನಂಬ್ತೀಯ ಅಲ್ವಾ? ಭದ್ರಾ, ನಡೆದಿದ್ದು ಕೆಟ್ಟು ಕನ್ಸು ಅಂತ ಅನ್ಕೊಂಡು ಹೋಗಿ ಮಲ್ಕು ಅಂತ ಹೇಳ್ತಿದ್ದೀನಿ. ಅದೇ ನಿಜವಾಗ್ಲೂ ಕೊಲೆ ಪ್ರಯತ್ನ ಆಗಿದ್ರೆ ಕೊಲೆ ಮಾಡಕ್ ಬಂದಿರೋ ಒಂದು ತಲೆ ಕಡ್ದು ಆ ತಲೆನೇ ನಿನಗೆ ದಿಂಬಾಗ್ನ ಅಂತ ತಂದ್ಕೊಡ್ತೀನಿ. ಭಯ ಬಿಟ್ಬಿಟ್ಟು ನೆಮ್ಮದಿಯಿಂದ ಮಲ್ಕೋ. ಭದ್ರಾ, ಭಯ ನಮ್ಮ ಹೊಸ್ತಿಲ್ ದಾಟಿ ಮನೆ ಒಳಗೆ ಬರಲ್ಲ. ಗರುಡ ವಂಶ ಅಂದ್ರೆ ಭಯಕ್ಕೆ ಭಯ. ನೀನೀ ಧನಂಜಯ ವರ್ಮನ ತಂಗಿ. ಭಯ ಬಿಟ್ಬಿಟ್ಟು ನೆಮ್ಮದಿಯಿಂದ ಮಲ್ಕೋ. ಭದ್ರನ್ ಜೊತೆ ನಾನ್ ಮಲ್ಕೋತೀನಿ ಅತ್ತೆ. ಅಷ್ಟಕ್ಕೂ ಅತ್ತೆನ ಸಾಯ್ಸಕ್ ಪುಣ್ಯ ಯಾಕೆ ಅನ್ಕೊಂಡ್ಲು? ಮೊದಲು ಇದನ್ನ ತಿಳ್ಕೋಬೇಕು. ಭಾವನೆ ನಮ್ಮಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿರೋ ವಿಷಯನ ಯಾರಿಗೂ ಗೊತ್ತಾಗದೇ ಇರೋ ಥರ ನೋಡ್ಕೋಬೇಕು. ನನ್ನ ಭಾವನ್ನ ಕಾಪಾಡ್ಕೋಬೇಕು. ಏ, ಹೂವ್ ಯಾಕೆ ಕಿತ್ತದೆ? ಹೂ ತಾನೆ ಕಿತ್ತಿರೋದು. ಏನೋ ಇದ್ರ ಪ್ರಾಣ ಕಿತ್ತಷ್ಟು ಫೀಲ್ ಆಗ್ತಾ ಇದೆಯಾ? ಇಷ್ಟ ಇಲ್ಲದೆ ಹೂವನ್ನ ಕೀಳೋದು ಅಂದ್ರೆ ಅದ್ರ ಪ್ರಾಣನ ತೆಗೆಯೋದ್ರ ಸಮಾನ. ಕೇಳ್ದೆ ಹೂವು ಕಿತ್ತು ತಪ್ಪು ಮಾಡಿದ್ಯಾ? ಹಾಗ ಹೂ ಥರ ಇರೋ ನೀನು ಪ್ರಾಣ ತೆಗಿಯಕ್ಕೆ ನೋಡೋದು ತಪ್ಪಲ್ಲ ಅಂದಮೇಲೆ ಈ ಹೂ ಪ್ರಾಣ ತೆಗಿಯೋದು ತಪ್ಪಲ್ಲ ಅನ್ಸುತ್ತೆ. ನಾನ್ ಪ್ರಾಣ ತೆಗೆಯೋದು ಅಂದ್ರೇನು? ಅದನ್ನ ಕೇಳೋಣ ಅಂತಾನೆ ಬಂದೆ. ಸರಿ, ರಾತ್ರಿ ಬಂಗ್ಲೆಗೆ ಯಾಕೆ ಬಂದಿದ್ದೆ? ನನ್ನ ಅತ್ತೆನ ಯಾಕೆ ಸಾಯ್ಸಕ್ ನೋಡ್ದೆ? ಅಂದ್ರೆ ನಾನ್ ಮಹಲ್ಗೆ ಹೋಗಿದ್ದು ಭದ್ರಾವತಿನ ಸಾಯ್ಸಕ್ ನೋಡಿದ್ದು ಅನಿರುದ್ ನೋಡ್ಬಿಟ್ನಾ? ನಾನು ಈ ಮಾತನ್ನ ಹೇಳಿದಾಗ ನಿನಗೆ ಕೋಪ ಬರುತ್ತೆ ಅನ್ಕೊಂಡೆ. ಆದರೆ ನೀನು ಯೋಚನೆ ಮಾಡ್ತಾ ಇದೆಯಾ? ಇದರರ್ಥ ನಾನು ಕೇಳಿರೋ ಪ್ರಶ್ನೆ ಸರಿಯಾಗೇ ಇದೆ. ನೀನು ಮಾಡಿರೋ ಕೆಲಸದಲ್ಲಿ ಸ್ವಾರ್ಥ ಇದೆ. ಹೇಳು, ಪ್ರಾಣ ಉಳಿಸೋ ಈ ಕೈಯಿಂದನೇ ನನ್ನ ಅತ್ತೆನ ಸಾಯ್ಸಕ್ಕೆ ಯಾಕೆ ನೋಡಿದೆ? ಯಾಕೆ ಕೊಲೆಗಾರ್ತಿ ಆಗೋದಕ್ಕೆ ಹೊರಟಿದ್ದೆ? ಹೇಳು ಪುಣ್ಯ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಪ್ರೀತಿಸದೇ ಇರೋ ಈ ಪುಣ್ಯನ ನಿನ್ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ನೋಡ್ತಾ ಇರೋ ನಿನ್ ಪ್ಲಾನು ಅದ್ಭುತವಾಗಿದೆ. ಏನ್ ಮಾತಾಡ್ತಾ ಇದೀಯ ಪುಣ್ಯ? ನಾನ್ ನಿನ್ನ ಭಯಪಡಿಸಿ ಹಿಡಿತದಲ್ಲಿ ಇಟ್ಕೊಳ್ಳೋದಂದ್ರೇನು? ಅಲ್ವಾ? ನನ್ ಮೇಲೆ ಕೊಲೆ ಆರೋಪನ್ ಮಾಡಿ ಎಲ್ರ ಮುಂದೆ ಅಪರಾಧಿಯಾಗಿ ನಿಲ್ಲಿಸ್ಬಿಟ್ಟು ಈ ಸುಳಿನಲ್ಲಿ ಸಿಕ್ಕಾಕ್ಸ್ಬಿಟ್ರೆ ಖಂಡಿತವಾಗ್ಲೂ ನಿನ್ ಪ್ರೀತಿನ ಒಪ್ಕೊಂಡೇ ಒಪ್ಕೊಳ್ತೀನಿ ಅಂತ ಈ ಥರ ಎಲ್ಲ ಪ್ಲಾನ್ ಮಾಡ್ತಿದ್ಯಲ್ಲ?
ಹಾಗೆ ಮಾಡಿದ್ರೆ ನನ್ನ ಮೇಲೆ ದ್ವೇಷ ಹುಟ್ಟುತ್ತೆ ಹೊರತು ನನ್ನ ಮೇಲೆ ಪ್ರೀತಿ ಹೇಗೆ ಹುಟ್ಟುತ್ತೆ ಪುಣ್ಯ? ನನ್ನ ನಂಬು ಪುಣ್ಯ, ನನ್ನ ತಪ್ಪು ತಿಳ್ಕೋಬೇಡ. ನಿಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿಜ ಹೇಳು ಪುಣ್ಯ, ನನ್ನ ಅತ್ತೆನ ಯಾಕೆ ಸಾಯ್ಸಕ್ ನೋಡ್ದೆ? ನಿಜಾನ್ ತಿಳ್ಕೊಳ್ಳೋಕೆ ಅಂತ ಬಂದಿರೋನು ಸುಳ್ಳುಗಳ ಬಗ್ಗೆ ಕೇಳಬಾರ್ದು. ಅಂದ್ರೆ ನೀನ್ ನಮ್ಮ ಅತ್ತೆನ ಸಾಯ್ಸಕ್ ಬಂದಿರೋದೆಲ್ಲ ಸುಳ್ಳ? ಅದು ನಿನ್ ಭ್ರಮೆ. ನನ್ನ ಬಗ್ಗೆ ಪ್ರತಿ ಸಲ ಯೋಚನೆ ಮಾಡ್ತಾ ಇರೋದ್ರಿಂದ ಭ್ರಮೆಯಲ್ಲಿದೆಯಾ ಅಷ್ಟೇ. ಇನ್ಮೇಲಾದ್ರೂ ಆ ಭ್ರಮೆಯಿಂದ ಹೊರಗಡೆಗೆ ಬಾ. ಹಾಗಾದ್ರೆ ನೀನು ಕೂಡ ನಿನ್ ಭ್ರಮೆಯಿಂದ ಹೊರಗೆ ಬಾ. ನಿನ್ ಬಂಗ್ಲೆಗ್ ಬಂದಿದ್ದು ಭ್ರಮೆ ಆದ್ರೆ, ಅತ್ತೆನ್ ಸಾಯ್ಸಕ್ ನೋಡಿದ್ದು ಭ್ರಮೆ ಆದ್ರೆ, ನೀನ್ ಅವ್ರನ್ನ ಸಾಯಿಸ್ಲೇಬೇಕು ಅಂತ ಕಂಡಿರೋ ಆಸೆ ಕೂಡ ಭ್ರಮೆ ಆಗಿ ಹೋಗುತ್ತೆ. ಯಾಕಂದ್ರೆ ನಿನ್ ಕೈಯಲ್ಲಿ ಆ ಕೆಟ್ಟ ಕೆಲಸ ಮಾಡಕ್ ನಾನ್ ಬಿಡಲ್ಲ. ನಿಮ್ಮ ಅತ್ತೆ ಕಂಡ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ಇಲ್ಲ, ನನಗೆ ಪುಣ್ಯನ ಮೇಲಿರೋ ಪ್ರೀತಿ. ನನ್ ಪ್ರೀತಿ ಸತ್ತೋಗುತ್ತಲ್ಲ ಅಂತಲ್ಲ, ಅವ್ರು ಸತ್ತೋಗೋ ಮರುಕ್ಷಣನೇ ನಿನಗೇನಾಗುತ್ತೋ ಅನ್ನೋ ಭಯ. ನನ್ ಬಗ್ಗೆ ಭಯ ಪಡೋದಕ್ಕೆ ನೀನ್ ಯಾರು? ಅದು ನಿನ್ ಮನ್ಸನ್ ಕೇಳು ಪುಣ್ಯ. ಅಷ್ಟಕ್ಕೂ ನನಗೂ ನಿನಗೂ ಏನ್ ಸಂಬಂಧ? ಇದನ್ನ ನಮ್ಮಿಬ್ರನ್ನ ಸೇರಿಸಿರೋ ನಾಗಮ್ಮನ ಕೇಳು. ಎಷ್ಟೇ ಆದ್ರೂ ಅಂಥ ಅಪ್ಪನ್ಗೆ ಹುಡ್ದವನಲ್ವಾ ನೀನು? ಮಾತಲ್ಲೇ ಮರಳು ಮಾಡೋದು, ನಂಬಿಸಿ ಮೋಸ ಮಾಡೋದು ನಿಮ್ ರಕ್ತದಲ್ಲೇ ಇದೆಯಲ್ಲ. ನಿನ್ ಮಾತುಗಳನ್ನ ನಂಬೋದಕ್ಕೆ ನಾನ್ ತಯಾರಿಲ್ಲ. ನಿನ್ನ ಅಪರಾಧಿಯನ್ನಾಗಿ ನೋಡೋದಕ್ಕೆ ನಾನ್ ಸಿದ್ಧವಾಗಿಲ್ಲ. ಹೇಳು, ನೀನ್ ಯಾಕೆ ಆ ನಿರ್ಧಾರ ತಗೊಂಡೆ? ನನ್ನ ಅತ್ತೆ ನಿನಗೇನಾದ್ರೂ ದ್ರೋಹ ಮಾಡಿದ್ರಾ? ಅದೆಲ್ಲ ನಿನಗ್ ಬೇಕಾಗಿಲ್ಲ. ನಿನ್ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟನೂ ಇಲ್ಲ. ಇವಾಗ ಹೋಗು ಪ್ಲೀಸ್ ಪುಣ್ಯ. ಏನಾದ್ರೂ ಅನರ್ಥ ನಡೆದ್ರೆ ನಮ್ಮವ್ರು ನಿನ್ನ ಸಾಯಿಸ್ಬಿಡ್ತಾರೆ. ಅನರ್ಥ ಆದ್ರೆ ಅಲ್ಲ, ಸರಿ ಮಾಡಕ್ಕೂ ಆಗದೆ ಇರೋ ಅನಾಹುತ ಯಾವಾಗ್ಲೂ ಆಗೋಗಿದೆ. ಅಷ್ಟಕ್ಕೂ ನನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ನನ್ನ ನಾಗಮ್ಮ ಇದ್ದಾಳೆ. ನೀನ್ ಹೋಗು. ನೋಡು, ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ನೀನ್ ಇದೇ ತರ ನನ್ನ ಹಿಂದೆ ಬರ್ತಾ ಇದ್ರೆ ನೀನ್ ಮಾಡ್ತಾ ಇರೋದನ್ನ ನಿಮ್ಮಪ್ಪಗೆ ಹೇಳ್ಬೇಕಾಗತ್ತೆ. ಹಾಗೇನಾದ್ರೂ ಆದ್ರೆ ನನ್ನ ಅಪರಾಧಿಯಾಗಿ ನೋಡೋದು ಹಾಗಿರ್ಲಿ, ನನ್ನನ್ನು ಸಾಯಿಸಿದ್ದಕ್ಕೆ ನಿಮ್ಮಪ್ಪನ ಅಪರಾಧಿಯಾಗಿ ನೋಡೋ ಪರಿಸ್ಥಿತಿ ಬರುತ್ತೆ. ನಿಜವಾಗ್ಲೂ ನನಗೆ ಒಳ್ಳೇದು ಬಯಸೋನಾದ್ರೆ ನಡೆದಿದ್ದೆಲ್ಲ ಕನ್ಸು ಅನ್ಕೊಂಡು ಇಲ್ಲಿಂದ ಹೊರಟೋಗು. ಪ್ರೀತಿಸೋರಿಗೆ ಪ್ರೀತಿ ಮಾಡೋದು ಬಿಟ್ರೆ ಹೇಗೆ ಮರೆಯೋದು ಅಂತ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ನಿಜ ಮಾತ್ರ, ಅದು ಕೂಡ ನಿನ್ನ ಕಾಪಾಡೋಕ್ಕೋಸ್ಕರ. ನಾನು ಅದನ್ನು ತಿಳ್ಕೊತೀನಿ. ಸಿಂಹ ತರ ಇರೋ ನಮ್ಮಣ್ಣ, ಅವನಿಗಿರೋ ಇಬ್ರು ಬಲಗೈ ಬಂಟ್ರು, 10 ಜನ ಕಾವಲುಗಾರರು, 20 ಜನ ಕೆಲಸಗಾರರು. ಇಷ್ಟು ಜನಗಳನ್ನ ದಾಟ್ಕೊಂಡು ನನ್ನನ್ನ ಸಾಯಿಸ್ಬೇಕು ಅಂತ ನನ್ನ ಕೋಣೆ ಒಳಗಡೆ ಬಂದಿದ್ದಾರೆ ಅಂತಂದ್ರೆ ಅವ್ರು ಯಾರೋ ದೊಡ್ಡ ಕಟುಕರೆ ಆಗಿರ್ಬೇಕು. ಅಷ್ಟಕ್ಕೂ ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ ಯಾರು ಭೂತಕಿ? ಶತ್ರುಗಳ ನಮ್ಮನ್ನ ಶತ್ರುಗಳು ಅಂತ ಅಂದ್ಕೊಂಡಿರೋರು ಈ ಊರಲ್ಲೇ ಇಲ್ಲ. ನಾವು ಶತ್ರುಗಳು ಅಂತ ಅಂದ್ಕೊಂಡಿರೋರು ಈ ಪ್ರಪಂಚದಲ್ಲಿರೋಕ್ ನಾವು ಬಿಡಲ್ಲ. ಅಂಥದ್ರಲ್ಲಿ ನಮಗೆ ಯಾವ ಶತ್ರುಗಳು? ಓಡಿ ಹೋದ ಪ್ರತಿ ಶತ್ರುಗಳು ಹೆದರು ಪುಕ್ಲರಾಗೋದಿಲ್ಲ. ನಿನ್ನ ಮೇಲೆ ಹಾಗೆ ತೀರಿಸ್ಕೊಳ್ಳೋದಕ್ಕೆ ಮತ್ತೆ ಹರಿನಗರಕ್ಕೆ ಬಂದಿರ್ಬೋದಲ್ವಾ? ಯಾರು ನನ್ನ ಮೇಲೆ ಸೇಡಿಟ್ಕೊಂಡು ನನ್ನನ್ನ ಸಾಯಿಸೋಕ್ ಬಂದಿದ್ ಯಾರು ಭೂತಕಿ? ಪಾಪಿಗಳಿಗೆ ಪ್ರಪಂಚ ಎಲ್ಲ ಶತ್ರುಗಳೇ. ನಿಮ್ಮಂತವ್ರಿಗೆ ನಿಮ್ಮ ನೆರಳು ಕೂಡ ಶತ್ರುನೇ. ನನ್ನ ಕೈಯಿಂದನೇ ಹೀನಾಯವಾಗಿ ಸತ್ತಿರೋರು ಯಾರೋ ಒಬ್ರು ನನ್ನನ್ನು ಸಾಯಿಸ್ಬೇಕು ಅಂತ ಬಂದಿರಬೇಕು. ಹಾಗಾದ್ರೆ ನಿನ್ನನ್ನ ಸಾಯಿಸಕ್ಕೆ ಪ್ರಯತ್ನ ಮಾಡಿದವ್ರು ಯಾರು ಅಂತ ನೀನೇ ತಿಳ್ಕೋಬೇಕು ಅಂತಿದೀಯಾ? ಹೌದು, ಅದಕ್ಕೆ ನೀನೇ ನನಗೆ ಸಹಾಯ ಮಾಡಬೇಕು. ನಾನಾ?
ಹೌದು, ನಾನು ಜೀವಂತವಾಗಿರ್ಬೇಕು ಅಂದ್ರೆ ನನ್ನನ್ನು ಸಾಯಿಸಕ್ ಬಂದವರು ಯಾವುದೇ ಕಾರಣಕ್ಕೂ ಜೀವಂತವಾಗಿರಬಾರ್ದು. ಅವರು ನನ್ನ ಪ್ರಾಣನ ತೆಗಿಬೇಕು ಅಂತ ಅನ್ಕೊಳ್ಳೋಷ್ಟೇ ನಾನೇ ಅವ್ರ ಕತೆ ಮುಗಿಸ್ತೀನಿ. ಅದಾಗಬೇಕು ಅಂದ್ರೆ ನನ್ನ ಶತ್ರುಗಳು ಯಾರು ಅಂತ ನೀನು ನನಗೆ ತಿಳಿಸ್ಬೇಕು. ನಾನು ಹೇಳಬೇಕು ಅಂದ್ರೆ ಅಂಜನ ಹಾಕ್ಬೇಕು. ಅದಕ್ಕೆ ಏರ್ಪಾಟ್ ನಾನು ಮಾಡ್ತೀನಿ. ನಿನಗೆ ಅಂಜನ ಹಾಕೋದಕ್ಕೆ ಏನು ಏರ್ಪಾಟ್ ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ. ಅದನ್ನ ಮಾಡಿ ನನ್ನನ್ನು ಸಾಯಿಸಕ್ ಯಾರು ಬಂದಿದ್ದು ಅಂತ ಬೇಗ ಹೇಳು. ನನ್ನ ಕತ್ತಿಗೆ ರಕ್ತದ ರುಚಿ ತೋರಿಸಿ ತುಂಬಾ ದಿನಗಳಾಗೋಗಿದೆ. ಅವ್ರ ಕತೆನ ನಾನು ಮುಗಿಸ್ತೀನಿ. ಇವತ್ತು ರಾತ್ರಿನೇ ಅಂಜನ ಹಾಕ್ತೇನೆ. ನಿನ್ನ ಸಾಯ್ಸಕ್ ನೋಡ್ದವ್ರು ಯಾರು ಅಂತ ವಿವರ ಹೇಳ್ತೀನಿ. ರಾತ್ರಿ ಸಾವಿನ ಮುಖ ನೋಡಿ ವಾಪಸ್ ಬಂದಿದ್ದೀನಿ ಅಂತಂದ್ರೆ ಆ ಶತ್ರುನ ಸಾಯಿಸೋದಕ್ಕೆ ಅಂತಾನೆ ಬದುಕಿದ್ದೀನಿ. ನಾನು ಸಾಯಿಸ್ಬಿಡ್ತೀನಿ. ಅಂಜನದಲ್ಲಿ ಭಾವ ಕಾಣಿಸ್ಕೊಂಡ್ರೆ ಅಮ್ಮ ಭಾವನ್ನ ಸಾಯಿಸ್ತಾರೆ. ಹೇಗಾದ್ರೂ ಮಾಡಿ ಭಾವನ್ನ ಕಾಪಾಡ್ಕೋತೀನಿ. ಅಂಜನ ಹಾಕಿದ್ರೆ ಬಂದಿರೋದು ಪುಣ್ಯ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೇನಾದ್ರೂ ಆದ್ರೆ ಅತ್ತೆ ಪುಣ್ಯನ ಸಾಯಿಸ್ಬಿಡ್ತಾರೆ. ಅದ್ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ನಾನಿರೋವರೆಗೂ ಹಾಗಾಗಕ್ ಬಿಡಲ್ಲ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನನ್ ಮೃತ್ಯೋರ್ಮುಕ್ಷ್ಯಾಮಮಾಮೃತಾತ್. ಓಂ ನಮಃ ಶಿವಾಯ. ಶಂಭೋ ಶಂಕರ. ಹರ ಹರ ಮಹಾದೇವ. ಶಂಭೋ ಶಂಕರ. ಓಂ ಮೃತ್ಯುಂಜಯಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ನಾಗಸಾಧು ಹೇಳಿರೋ ಮಹಾಯೋಗಿ ಇಲ್ಲೇ ಎಲ್ಲೋ ಇರಬೇಕು ಅನ್ಸತ್ತೆ. ನೋಡೋಣ ಬಾಮ್ಮ. ಸುತ್ತಲೂ ಕಾಡನ್ ಬಿಟ್ರೆ ಬೇರೇನೂ ಕಾಣಿಸ್ತಾ ಇಲ್ಲ ಅತ್ತೆ. ಎಲ್ಲಿ ಅಂತ ಹುಡ್ಕೋದು, ಎಷ್ಟು ದೂರ ಅಂತ ಹೋಗೋದು? ಬದುಕು ಅಂದ್ರೇನೆ ಹುಡುಕಾಟ ಅಮ್ಮ. ಅನಿರುದ್ಧ ಪ್ರಾಣಕ್ಕೋಸ್ಕರ ಕೊನೆ ಉಸಿರು ಇರೋವರೆಗೂ ಹುಡ್ಕೋಣ. ಪ್ರಯೋಜನ ಇಲ್ಲ ಅತ್ತೆ. ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿದೆ ಅನ್ಸುತ್ತೆ. ಅದಕ್ಕೆ ಆ ಮಹಾಯೋಗಿ ನಮಗ್ ಸಿಗ್ಲಿಲ್ಲ. ಬೇರೆ ದಾರಿ ಹುಡ್ಕೋಣ ಅತ್ತೆ. ಅಲ್ಲಿ ನೋಡು ಶಂಕನಾದ. ಅಂದ್ರೆ ಆ ಮಹಾಯೋಗಿ ಇಲ್ಲೇ ಎಲ್ಲೋ ಇರ್ಬೇಕಮ್ಮ. ನೀನಿದೀಯಾ ಸ್ವಾಮಿ, ಅದಕ್ಕೆ ಅವರಿರೋ ದಾರಿನ ತೋರಿಸಿದ್ಯಾ. ನಡೀರಿ ಅತ್ತೆ. ಓಂ ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರ ಮಲ್ಲೇಶ್ವರಂ ಪ್ರಜ್ವಲ್ಯಾಂ ವೈದ್ಯನಾಥಂ ಚಡಾಕಿನ್ಯಾಂ ಭೀಮಶಂಕರಂ. ನಮಸ್ಕಾರ ಸ್ವಾಮಿ. ನನ್ನ ಹೆಸರು ಬೃಂದ. ಇವಳು ನನ್ನ ಸೊಸೆ ಅರವಿಂದ. ನಾಗಸಾಧು ಅವರು ನಿಮ್ಮ ಹತ್ರ ಕಳಿಸಿದ್ರು. ಶಿವನ ಆಜ್ಞೆ ಇಲ್ಲದೆ ಇರ್ವೆ ಕೂಡ ಕಚ್ಚಲ್ಲ ಅಂತಾರೆ. ಅಂಥದ್ರಲ್ಲಿ ಸಾಕ್ಷಾತ್ ಭುಜಂಗನೇ ಬಂದು ಕಚ್ಚುತ್ತೆ ಅಂದ್ರೆ ಅದು ಶಿವನ ಆಜ್ಞೆನೆ ಅಂತಾನೆ ಅರ್ಥ ಮಾಡ್ಕೋಬೇಕು. ಆ ಮೃತ್ಯುಂಜಯನೇ ಮರಣಶಾಸನ ವಿಧಿಸಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಇಲ್ಲ ಸ್ವಾಮಿ, ನೀವು ಮಹಾಯೋಗಿ. ನೀವು ಮನ್ಸು ಮಾಡಿದ್ರೆ ಆ ಪರಮೇಶ್ವರನೇ ಮೆಚ್ಚಿಸುವಂತ ಮಹಾಶಿವ ಭಕ್ತರು ನೀವು. ನೀವೇ ಇಲ್ಲ ಅಂದ್ರೆ ನಮ್ಗೆ ಸಾಯೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ತಾಯಿ. ಹೌದು ಸ್ವಾಮಿ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ನನ್ನ ಮಗನ್ಗೆ ಶಾಪದ ಥರ ಕಾಡಿ ಅರ್ಧ ಆಯುಷ್ಯದಲ್ಲೇ ಜೀವನ ಮುಗಿಯೋ ಥರ ಇದೆ. ಆ ಭುಜಂಗನ ವಿಷದಿಂದ ನನ್ನ ಮಗನ್ನ ನೀವು ಮಾತ್ರ ಕಾಪಾಡಕ್ಕಾಗತ್ತೆ ಅಂತ ನಂಬಿಕೆಯಿಂದ ಆಸೆಯಿಂದ ಬಂದಿದ್ದೀನಿ. ನನ್ನ ಮಗನ್ನ ಕಾಪಾಡೋ ದಾರಿ ತೋರಿಸಿ ಸ್ವಾಮಿ. ನನ್ನ ಮಗನ್ಗೆ ಪ್ರಾಣ ಭಿಕ್ಷೆ ನೀಡಿ ಸ್ವಾಮಿ. ಹರ ಹರ ಮಹಾದೇವ ಶಂಭೋ ಶಂಕರ.
ಕಳೆದ ಜನ್ಮದಲ್ಲಿ ಅಹಂಕಾರದಲ್ಲಿ ಕಣ್ಣು ಕುರುಡಾಗಿ ದೇವ್ರು ಇಲ್ಲ ಅಂತ ಅಂದ್ರು. ದೇವ್ರನ್ನ ಕಲ್ಲು ಅಂತಂದ್ರು. ಕಲ್ಲನ್ನ ಪೂಜ್ಸೋದು ಅವಿವೇಕತನ ಅಂದ್ರು. ಸ್ವಾಮಿ, ಆ ಪಾಪದ ಫಲಾನೇ ಕಾಣಿಸೋ ಪ್ರತಿ ಕಲ್ಲನ್ನು ಪೂಜ್ಸೋ ಹಾಗೆ ಮಾಡ್ತಾ ಇದೆ. ಮರ ಹುತ್ತ ಕೂಡ ದೇವ್ರ ಹಾಗೆ ಕಾಣಿಸ್ತಾ ಇದೆ. ಈ ಜನ್ಮದಲ್ಲಾದ್ರೂ ಬದಲಾಗಿ ಆ ಭುಜಂಗ ಮಹಾಯೋಗ ಸಂಪನ್ನ. ಅವನಿಂದ ಕಾಪಾಡೋ ಶಕ್ತಿ ನನ್ನಿಂದ ಇಲ್ಲ ತಾಯಿ.